ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಬೀಟ್ ಫಾರೆಸ್ಟ್ ಆಫೀಸರು ಮತ್ತೆ ಬೀಟ್ ಫಾರೆಸ್ಟ್ ವಾಚರ್ದು ನೋಟಿಫಿಕೇಶನ್ ನಾವು ಮೊದಲಿಂದನೂ ಇದನ್ನ ಪರ್ಸೆಂಟೇಜ್ ತೆಗೆದು 10th ಮತ್ತೆ PUC ಪರ್ಸೆಂಟೇಜ್ ತೆಗೆದು ಎಕ್ಸಾಮ್ಸ್ ಮಾಡಿ ಅಂತ ಹೇಳ್ಬಿಟ್ಟು ತುಂಬಾ ಮನವಿ ಮಾಡ್ಕೊಂಡಿದ್ವಿ. ಆದರೆ ಇವರು ಮನವಿಗೆ ಸ್ಪಂದಿಸ್ದಿರಾ ಆಗಸ್ಟ್ 1ನೇ ತಾರೀಕಿಂದ ನೋಟಿಫಿಕೇಶನ್ ಬಿಟ್ಟು ಈ ಒಂದು ನೋಟಿಫಿಕೇಶನ್ ಪರ್ಸೆಂಟೇಜ್ ಮೇಲೆ ರಿಕ್ರೂಟ್ಮೆಂಟ್ ಮಾಡ್ಕೊಳೋಣ ಅಂತ ಡಿಸೈಡ್ ಮಾಡಿದ್ದಾರೆ ಇಲಾಖೆಯವರು, ಇನ್ಕ್ಲೂಡಿಂಗ್ ಚೀಫ್ ಸೆಕ್ರೆಟರಿ ಶಾಲಿನಿ ರಜೀಶ್ ಮೇಡಮ್ ಕೂಡ ಇದನ್ನ ಪರ್ಸೆಂಟೇಜ್ ತೆಗೆದು ಎಕ್ಸಾಮ್ಸ್ ಮಾಡೋಣ ಅಂತ ಹೇಳಿ ಮಾಡ್ಬೋದು ಅಂತಾನೆ ಹೇಳಿದ್ರು. ಬಟ್ ಆದ್ರೆ ಇಲಾಖೆ ಅದನ್ನ ಒಪ್ಕೊಂಡಿಲ್ಲ. ಈ ಒಂದು C&R ರೂಲ್ ಚೇಂಜಸ್ ಮಾಡಿ ಇಮಿಡಿಯೇಟ್ ಆ ನೋಟಿಫಿಕೇಶನ್ ವಾಪಸ್ ಮಾಡಿ ಇದನ್ನ ಎಕ್ಸಾಮ್ಸ್ ಥ್ರೂನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೇ ತಿಂಗಳು 18ನೇ ತಾರೀಕು ಧಾರವಾಡದಲ್ಲಿರುವಂತ ಮಿಚಿಗಾನ್ ಕಾಂಪೌಂಡ್ ಗ್ರೌಂಡ್ ಅಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದೀವಿ. ಸುಮಾರು 950 ಜನಕ್ಕೆ ಅನುಕೂಲ ಆಗುತ್ತೆ. ಈ ಒಂದು 10th ಮತ್ತೆ PUC ಕೋವಿಡ್ ಟೈಮ್ ಅಲ್ಲಿ ಒಂದೊಂದ್ ದಿನ 2-3 ಎಕ್ಸಾಮ್ಸ್ ನಡೆದಿದೆ. ಮತ್ತೆ ಸುಮಾರು 1 ಲಕ್ಷ ಜನ 98, 99, 100 ಮಾರ್ಕ್ಸ್ ಅಂದ್ರೆ ಪರ್ಸೆಂಟೇಜ್ 98, 99, 100% ತಗೊಂಡಿರೋರು ಸುಮಾರು 1 ಲಕ್ಷ ಜನ ಇದ್ದಾರೆ. ಅವರಿಗೆ ಕಾಂಪಿಟೇಷನ್ ಬೇರೆ ಯಾರೂ ಮಾಡಕ್ಕಾಗಲ್ಲ. ಇದನ್ನ ಎಕ್ಸಾಮ್ಸೇ ಮಾಡಿ ಸುಮಾರು 950 ಜನ ಫ್ಯಾಮಿಲಿ ಅಂದ್ರೆ 950 ಜನ ಆಸ್ಪಿರೆಂಟ್ಸ್ ಒಳ್ಳೇದಾಗುತ್ತೆ ಅಂತಂದ್ರೆ ಇವರು ಎಕ್ಸಾಮ್ಸ್ ಮಾಡೋದಕ್ಕೆ ರೆಡಿ ಇಲ್ಲ. C&R ರೂಲ್ ಚೇಂಜಸ್ ಮಾಡ್ಬೇಕಂದ್ರೆ C&R ರೂಲು ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಇರಬೇಕು, ನಿಮ್ಗೆ ಇಷ್ಟ ಬಂದಂಗೆ ಅಲ್ಲ. ಇದನ್ನ ಚೇಂಜಸ್ ಮಾಡಿ ಎಕ್ಸಾಮ್ಸ್ ಮಾಡೋ ತನಕ ಈ ಒಂದು ಹೋರಾಟ ಅನಿರ್ದಿಷ್ಟಾವಧಿ ಹೋರಾಟ ಆಗಿರುತ್ತೆ. ಇದನ್ನ ಸರ್ಕಾರ ಈ ಕೂಡಲೇ ಇದನ್ನ ಪರಿಗಣಿಸಿ ಇದನ್ನ C&R ರೂಲ್ ಚೇಂಜಸ್ ಮಾಡಿ ಸ್ಟೂಡೆಂಟ್ ಪರವಾಗಿ ಅದನ್ನ ಎಕ್ಸಾಮ್ಸ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇದೇ ತಿಂಗಳು 18ನೇ ತಾರೀಕು ಧಾರವಾಡದಲ್ಲಿರೋ ಮಿಚಿಗಾನ್ ಕಾಂಪೌಂಡ್ ಗ್ರೌಂಡ್ ಅಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಿದೀವಿ. ಎಲ್ಲ ಆಸ್ಪಿರೆಂಟ್ಸ್ ಈ ಹೋರಾಟಕ್ಕೆ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.